ಒಂದು ವಿಷಯ ಹೇಳಬೇಕು. ಅದೇನಪ್ಪ ಅಂದರೆ, ನಮ್ಮ ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮದಲ್ಲಿ ಇತ್ತಂತೂ ಒಂದೊಂದು ಸೆಗ್ಮೆಂಟಲ್ಲೂ ಒಂದೊಂದು ವಿಶೇಷತೆಯಿಂದ ಕೂಡಿದೆ ಅಂತಲೇ ಹೇಳಬಹುದು. ಹಾಗಾಗಿ ಇವತ್ತು ಏನು ಹೇಳ್ತಿದ್ದೀರಾ? ಎಲ್ಲ ವೀಕ್ಷಕರಲ್ಲಿ ಒಂದು ವಿನಂತಿ. ಇವತ್ತಿನಿಂದ ಪ್ರಾರಂಭವಾಗುತ್ತೆ ನಿಮ್ಮ ಒಂದು ಬಾಂಧವ್ಯ ಇನ್ನಷ್ಟು ವಿಶೇಷವಾಗಿ. ಇವತ್ತು ಸಪ್ತಮಿ ತಿಥಿ, ಬುಧವಾರ. ಯಾರ್ದು ಹೇಳಿದ್ದೀನ? ಸಾಕ್ಷಾತ್ ಮಹಾವಿಷ್ಣು. ಹೌದು, ನಿಜ. ಇಂಥ ಒಂದು ಮಹಾವಿಷ್ಣುವ ಒಂದು ಸಂಕೀರ್ತನೆ ನೀವು ಹಾಡಿ ಹೊಗಳಬೇಕು. ಪರಮಾತ್ಮನ ಕಟಾಕ್ಷ ಇಡೀ ಜಗತ್ತಲ್ಲಿ ಎಲ್ಲ ವ್ಯಾಧಿಗಳನ್ನು ನಿವಾರಣೆ ಮಾಡ್ತಕ್ಕಂಥ ಏಕೈಕ ಮಂತ್ರ ವಿಷ್ಣು ಸಹಸ್ರನಾಮ. ಈ ವಿಷ್ಣು ಸಹಸ್ರನಾಮವನ್ನು ಯಾರು ಸೃಷ್ಟಿ ಮಾಡಿದ್ದು ಭೂಲೋಕದಲ್ಲಿ, ಹೇಳ್ಕೊಟ್ಟಿದ್ಯಾರು ಅಂದರೆ ಆ ವಿಷ್ಣು ಸಹಸ್ರನಾಮವನ್ನು ಪರಿಪೂರ್ಣವಾಗಿ ಹೇಳ್ಕೊಟ್ಟಿರ್ತಕ್ಕ ವಿಧಿವದ್ದತ್ತು ಯಾರು ಅಂದರೆ ಸಾಕ್ಷಾತ್ ಧರ್ಮರಾಯ. ಧರ್ಮರಾಯನು ಅನುಗ್ರಹವಾಗಿ ಭೀಷ್ಮಾಚಾರ್ಯರು ಧರ್ಮರಾಯಿಗೆ ಹೇಳ್ಕೊಡ್ತಾರೆ. ಅಂತಹ ಒಂದು ವಿಷ್ಣು ಸಹಸ್ರನಾಮದಲ್ಲಿ ಶಾಂತಾಕಾರಂ ಭುಜಗಶಯನಂ ಪದ್ಮಾಭಂ ಸುರೇಶಂ ವಿಶ್ವಾಕಾರಂ ಗಗನಸದೃಶಂ ಮೇಘವರ್ಣಂ ಶುಭಾಂಗಂ ಲಕ್ಷ್ಮೀಕಾಂತಂ ಕಮಲನಯನಂ ಯೋಗಿ ಹೃದಯಾನಗಮ್ಯಂ ವಂದೇ ವಿಷ್ಣುಂ ಭವಭಯಹರಂ ಸರ್ವಲೋಕೈಕನಾಥಂ. ನೋಡಿದ್ರ, ಪರಮಾತ್ಮ ಸರ್ವಲೋಕೈಕವಾಗಿ ಇರ್ತಕ್ಕಂಥವನು, ಏಕೈಕವಾಗಿರ್ತಕ್ಕಂಥವನು. ಜಗತ್ತಲ್ಲಿ ಇಂಥ ಒಂದು ಮಹಾಪುರುಷ, ಯುಗ ಪುರುಷ, ಮಾಯಾವಿಯಾಗಿರ್ತಕ್ಕಂಥವನು ಶ್ರೀಮನ್ ಮಹಾವಿಷ್ಣು. ಇಂಥ ಒಂದು ಮಹಾವಿಷ್ಣುವ ಸ್ವರೂಪದಲ್ಲಿ ವಿಷ್ಣು ಸಹಸ್ರನಾಮದಲ್ಲಿ ಎಷ್ಟೋ ರೋಗ ರುಜಿನಗಳು ಎಷ್ಟೋ ಜನಕ್ಕೆ ಮಾಯವಾಗಿದೆ. ಇವತ್ತಿಂದ ಆ ವಿಷ್ಣು ಸಹಸ್ರನಾಮದ ರಹಸ್ಯಗಳನ್ನು ನಿಮಗೆ ತಿಳಿಸ್ಕೊಡ್ತೀನಿ. ಎಲ್ಲ ವೀಕ್ಷಕರು ಪೆನ್ನು ಪೇಪರ್ನ ಭದ್ರವಾಗಿ ಎತ್ತಿಟ್ಕೋಬೇಕು. ಇವತ್ತಿನಿಂದ ಪ್ರಾರಂಭವಾಗಿರ್ತಕ್ಕಂಥದ್ದು ಏನು ಅಂದರೆ, ಪ್ರತಿ ಬುಧವಾರ ಶನಿವಾರ ಮಾತ್ರ ವಿಷ್ಣು ಸಹಸ್ರನಾಮ ವಿಚಾರಗಳಿರುತ್ತೆ. ಜ್ಞಾಪಕ ಇಟ್ಕೊಳ್ಳಿ, ಪ್ರತಿ ಬುಧವಾರ ಮತ್ತು ಶನಿವಾರ ಶನೈಶ್ಚರನು ಮಹಾವಿಷ್ಣು ಶ್ರೀಮನ್ನಾರಾಯಣ ಸ್ವರೂಪದಲ್ಲಿ ಪೂಜೆ ಮಾಡ್ತಾನೆ. ಮಹಾವಿಷ್ಣುವಿನ ನಿಂತಿರೋ ಸ್ವರೂಪದಲ್ಲಿ ಬುಧನಾಗಿ ಪೂಜೆ ಮಾಡ್ತಕ್ಕಂಥವನು ಅವನು ಈ ದಿವಸ ಬುಧವಾರ ಪೂಜೆ ಮಾಡ್ತಾನೆ. ಇಂಥ ಒಂದು ಬುಧವಾರ ದಿವಸ ಮತ್ತು ಶನಿವಾರ ದಿವಸ ಮಾತ್ರ ಗಮನ ಇಟ್ಟು ಸರಿಯಾಗಿ ಕೇಳ್ಕೊಳ್ಳಿ ಮಹಾವಿಷ್ಣು ಸಹಸ್ರನಾಮ. ಈ ವಿಷ್ಣು ಸಹಸ್ರನಾಮದಲ್ಲಿ ನೀವು ಕಲಿಬೇಕಂತೂ ಸಾಕಷ್ಟು ಇರ್ಬೋದು. ಆದರೆ ಪ್ರತಿಯೊಬ್ಬರಿಗೂ ಒಂದು ಲೆಕ್ಕಾಚಾರ ಅಂತ ಇರುತ್ತೆ. ಈ ಲೆಕ್ಕಾಚಾರದಲ್ಲಿ 27 ನಕ್ಷತ್ರದಲ್ಲಿ ಎಷ್ಟು ರಾಶಿಗಳಿದೆಯಪ್ಪ? ಎಷ್ಟೋ ರಾಶಿಗಳು ಅಂದರೆ 12 ರಾಶಿಗಳಲ್ಲಿ 27 ರಾಶಿಗಳನ್ನು ಅನುಗ್ರಹಪೂರ್ವಕವಾಗಿ ನಕ್ಷತ್ರಗಳನ್ನು ಸೇರಿಸಿರಬೇಕು. ಸರಿ, ಆಯಿತು, ಭಾಳ ಸಂತೋಷ. ಒಂದು ನಕ್ಷತ್ರಕ್ಕೆ ಎಷ್ಟು ಪಾದಗಳು? 27 ನಕ್ಷತ್ರದಲ್ಲಿ ಎಷ್ಟು ಪಾದಗಳಿದೆ? 1, 2, 3, 4. ಅದಕ್ಕೆ ಪಾದಭೇದಗಳು. ಅದಕ್ಕೆ ಧರ್ಮ, ಅರ್ಥ, ಕಾಮ, ಮೋಕ್ಷ. ಧರ್ಮಾರ್ಥ ಕಾಮ ಮೋಕ್ಷ ಚತುರ್ವಿಧ ಫಲ ಪ್ರಾಪ್ತಿರಸ್ತು. ಆಶೀರ್ವಾದ ಮಾಡುವಾಗ ಹೇಳಿ, ಧರ್ಮಾರ್ಥ ಕಾಮ ಮೋಕ್ಷ ಚತುರ್ವಿಧ ಫಲ ಪ್ರಾಪ್ತಿರಸ್ತು. ಇದನ್ನೇ ಫಾಸ್ಟಾಗಿ ಹೇಳಿ, ಧರ್ಮಾರ್ಥ ಚತುರ್ವಿಧ ಫಲ ಪ್ರಾಪ್ತಿರಸ್ತು ಹಿಂಗೆ ಅಂದ್ಬಿಡ್ತಾರಲ್ಲ, ನಿಮ್ಗೆ ಅರ್ಥವಪ್ಪ. ಅದನ್ನೇ ಧರ್ಮ, ಅರ್ಥ, ಕಾಮ, ಮೋಕ್ಷ ಚತುರ್ವಿಧ 4 ವಿಧವಾದ ಫಲ ಪ್ರಾಪ್ತಿರಸ್ತು. ಅದಕ್ಕೆ 4 ಪಾದಗಳು ಒಂದು ನಕ್ಷತ್ರಕ್ಕೆ. ಅಶ್ವಿನ ನಕ್ಷತ್ರ 1ನೇ ಪಾದ, ಅಶ್ವಿನ ನಕ್ಷತ್ರ 2ನೇ ಪಾದ, ಅಶ್ವಿನ ನಕ್ಷತ್ರ 3ನೇ ಪಾದ, ಅಶ್ವಿನ ನಕ್ಷತ್ರ 4ನೇ ಪಾದ. ಎಷ್ಟು ಪಾದಗಳಾಯಿತು? 4 ಪಾದ ಆಯಿತು. ಸೊ ಒಂದು ರಾಶಿಯಲ್ಲಿ 9 ಪಾದಗಳು ಕೂತ್ಕೊಳ್ಳುತ್ತೆ. ಗಮನ ಇಟ್ಕೊಳ್ಳಿ, ಒಂದು ರಾಶಿಯಲ್ಲಿ ಅಂದರೆ ಅಶ್ವಿನ ನಕ್ಷತ್ರ ಕೂತ್ಕೊಳ್ತಕ್ಕಂಥ ರಾಶಿಯಿಂದ ಪ್ರಾರಂಭ. ಮೇಷ, ವೃಷಭ, ಮಿಥುನ, ಕರ್ಕಾಟಕ, ಸಿಂಹ, ಕನ್ಯಾ, ತುಲ, ವೃಶ್ಚಿಕ, ಧನಸ್ಸು, ಮಕರ, ಕುಂಭ, ಮೀನ. ಈ 12 ವಿಶೇಷವಾಗಿರ್ತಕ್ಕಂಥದ್ದು 12 ತಿಂಗಳ ಸೂಕ್ತ. 12 ತಿಂಗಳುಗಳಲ್ವೇನ್ರಿ ನಮ್ಮಲ್ಲಿರೋದು? 365 ಡೇಸ್ ಅಂದರೆ 360ನೇ ಇರೋದು. ಆ 5 ಡೇಸು ಲೀಪ್ ಇಯರ್ ಇದ್ದಾಗೆ ಉದ್ಭಾವ ಸದ್ಭಾವ ಅಂದರೆ ಭಾಗದಲ್ಲಿ ಏನಾಗುತ್ತೆ ಅಂದರೆ, ಕೆಲವು ಅಧಿಕ ಮಾಸ ಅಂತೀವಿ, ಅಧಿಕ ಮಾಸದಲ್ಲಿ ಒಂದು 4 ದಿವಸ ಹೆಚ್ಚಿರುತ್ತೆ, ಅಧಿಕ ಮಾಸದಲ್ಲಿ ಪೌರ್ಣಮಿ ವಿಶೇಷವಾಗಿರುತ್ತೆ, ಸಂಕೀರ್ತನವಾಗಿ ಅಮಾವಾಸ್ಯೆ ಕಮ್ಮಿ ಇರುತ್ತೆ. ಹೀಗೆ ಅದನ್ನು ನೋಡ್ಕೊತಾ ಹೋದ ಅರ್ಥಗಳು. ಗಮನ ಇಟ್ಟು ಪ್ರತಿಯೊಬ್ಬರೂ ಒಂದೊಂದು ಪಾಯಿಂಟು ಗಮನಿಸ್ತಾ ಇದ್ರೆ ಏನು ಆನಂದ ಅಂತ. ಈಸಿ ಮೆಥಡ್. ನಾಳೆ ದಿವಸ ನಾವು ಇರ್ತೀವೋ ಬಿಡ್ತೀವೋ, ಇಡೀ ಜಗತ್ತಲ್ಲಿ ನೀವುಗಳು ನಿಮ್ಮ ಹಣೆ ಬರವನ್ನು, ನಿಮ್ಮ ಸಂಕೀರ್ತನ ಕನಿಷ್ಠ ಪಕ್ಷ ಈ ಶ್ಲೋಕವನ್ನು ಆ ರಾಶಿಯವರು, ಆ ಪಾದದವರು ಆ ಶ್ಲೋಕವನ್ನು ಮಾತ್ರ ಓದಿ, ಪರಮಾತ್ಮ ನಿನ್ನ ಪಾದಕರ್ಪಣ. ಅದನ್ನೇ ಹೇಳ್ಕೊಂತ ನಿಮ್ಮ ಬ್ಯಾಟ್ರಿ ಚಾರ್ಜ್ ಆಗ್ತಾ ನನ್ನಷ್ಟು ಜಗತ್ತಲ್ಲಿ ಭಗವಂತನ ವೀರ ಯಾರೂ ಇಲ್ಲ ಅಂತ ಹೇಳ್ಕೋಬೋದು. ಖಂಡಿತ ಹೇಳ್ಕೋಬೋದು. ನಿಮ್ಮ ರೋಗ ರುಜಿನಗಳು ಏನು ಬೇಕೋ, ನಿಮ್ಮ ಸಾಧನೆಗಳು ಏನು ಬೇಕೋ, ನಿಮಗೆ ಬೇಕಾಗಿರ್ತಕ್ಕಂಥ ಈಷ್ಯಗಳೇನಿದೆಯೋ, ಅಪೇಕ್ಷೆಗಳೇನಿದೆಯೋ ಎಲ್ಲವೂ ವಿಶೇಷವಾಗಿ ನಡೆಯುತ್ತೆ. ಪ್ರತಿಯೊಬ್ಬ ಮನುಷ್ಯ ಜೀವನದಲ್ಲಿ ಒಳ್ಳೆಯದನ್ನು ಮಾತ್ರ ಹುಡುಕ್ತಾನೆ ಅಂತ. ಆ ಒಳ್ಳೆಯದನ್ನು ಆಗತಕ್ಕಂಥವ್ರು ಮಾತ್ರ. ಇದರಲ್ಲಿ ಕೆಟ್ಟದ್ದು ಮಾಡೋಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಭಾಳ ಜನ ಕೆಟ್ಟದ್ದು ಆಲೋಚನೆ ಮಾಡ್ಕೊಂಬಿಟ್ಟು ಈಸಿ ಮೆಥಡ್ ಮಾಡ್ಬಿಡೋಣ, ಮಾಡೋಕ್ಕೆ ಸಾಧ್ಯವಿಲ್ಲ. ಯಾಕೆಂದರೆ ಮಹಾವಿಷ್ಣು ಅಲ್ವೇನ್ರಿ ಮಾಯಾವಿ. ಆ ಮಾಯಾವಿ ಸ್ಥಿರವಾಗಿ ಕೊಡ್ತಕ್ಕಂಥ ಧರ್ಮ ಮಾರ್ಗ ಮಾತ್ರ ಶಾಶ್ವತ. ಅದಕ್ಕೆ ಆ ಧರ್ಮ ಮಾರ್ಗ ಶಾಶ್ವತವಾಗಿರ್ತಕ್ಕಂಥ ವಿಚಾರದಲ್ಲಿ ಈ 12 ರಾಶಿಯಲ್ಲಿ 27 ನಕ್ಷತ್ರಗಳನ್ನು ಹೇಗೆ ಸೇರಿಸೋದು? ಒಂದು ವಿಶೇಷವಾಗಿರ್ತಕ್ಕಂಥ ರಾಶಿಯಲ್ಲಿ
ಒಂದು ವಿಶೇಷವಾಗಿ ರಾಶಿಯಲ್ಲಿ 9 ಪಾದಗಳು. ಸರಿ, ಅಶ್ವಿನಿ, ಭರಣಿ, ಕೃತಿಕ 3 ನಕ್ಷತ್ರ ಇಟ್ಕೊಳ್ಳೋಣ. ಅಶ್ವಿನಿದು ಎಷ್ಟಾಯ್ತು? 4 ಪಾದಗಳು. ಅಶ್ವಿನಿಗೆ 1 2 3 4. ಅಶ್ವಿನಿ, ಭರಣಿ ಇಟ್ಕೊಳ್ಳಿ 1 2 3 4 ಆಯಿತು. ಇನ್ನೆಷ್ಟು ಬರಬೇಕು? 1. ಅಶ್ವಿನಿ, ಭರಣಿ, ಕೃತಿಕ 3 ನಕ್ಷತ್ರದಲ್ಲಿ ಕೃತಿಕ ಮೊದಲನೇ ಪಾದ ಮಾತ್ರ ಸೇರಿದ್ರೆ 9 ಆಯಿತು. ಅಂದರೆ ಅಶ್ವಿನಿ, ಭರಣಿ ಪೂರ್ತಿಯಾಗಿ ಮೇಷರಾಶಿಲಿರುತ್ತೆ, ಕೃತಿಕ ಮೊದಲನೇ ಪಾದ ಮಾತ್ರ ಒಂದು ಮೇಷರಾಶಿಲಿರುತ್ತೆ. ಎಷ್ಟು ಈಸಿ ನೋಡಿದ್ರೆ 9 ಪಾದ. ಹೀಗೆ ಡಿವೈಡ್ ಮಾಡ್ಕೊಂಡು ಬನ್ನಿ. ಡಿವೈಡ್ ಮಾಡಿದಾಗ ನಾವು 2ನೇ ರಾಶಿಗೆ ಬರ್ತೀವಿ. 2ನೇ ರಾಶಿಗೆ ರಾಶಿಗೆ ಬಂದ್ಬಿಟ್ವಿ. ವೃಷಭ ಅಂದ್ರೆ ಎತ್ತು, ಅದು ಶುಕ್ರನ ಮನೆ. ಮೊದಲನೇ ಮನೆ ಯಾರ್ದು? ಮೇಷರಾಶಿ, ಸಾಕ್ಷಾತ್ ಕುಜನ ಮನೆ. ಕುಜನಿಂದ ಪ್ರಾರಂಭ, ಎಲ್ಲವೂ ಮಂಗಳ ಗ್ರಹದಿಂದ ಪ್ರಾರಂಭ. ಅಶ್ವಿನಿ, ಭರಣಿ, ಕೃತಿಕ, ರೋಹಿಣಿದು 4 ಸೇರಿಸ್ಕೊಂಡ್ಬಿಟ್ವಿ. ಆದರೆ ಎಕ್ಸ್ಟ್ರಾ 2 ಆಗೋಗಿದೆಯೇ, ಅದಕ್ಕೆ ಮೃಗಶಿರ ನಕ್ಷತ್ರಕ್ಕೆ 2 ಮಾತ್ರ ಇರತಕ್ಕಂಥದ್ದು ಏನು ಮಾಡಿದ್ವಿ? 3 4 ಎಷ್ಟಾಯ್ತು? 7 ಆಯಿತು. ಇನ್ನು 2 ಬಂದರೆ ಸಾಕು. ಮೃಗಶಿರ ಅದು ಇನ್ನು 2 ಪಾದನ ವೃಷಭ ರಾಶಿಯಲ್ಲಿ ಸೇರ್ಕೊಂಡ್ವಿ. ಅದಕ್ಕೋಸ್ಕರ ಮೃಗಶಿರ ನಕ್ಷತ್ರ 2 ಕಡೆ ಕಾಲಿಟ್ಟಿದ್ದಾನಂತೆ. 2 ಬೋಟಲ್ಲಿ ಏನು ಮಾಡಿದಾನಂತೆ? ಇಲ್ಲಿ ವೃಷಭ ರಾಶಿಯಲ್ಲಿ ಇಟ್ಟಿದ್ದಾನೆ, ಮಿಥುನ್ ರಾಶಿಯಲ್ಲಿ ಇಟ್ಟಿದ್ದಾನೆ. ಅರ್ಥ ಆಯ್ತಾ? ಅರ್ಥ ಏನು? ಈ ನಕ್ಷತ್ರದವರು ಕಾಮನ್ ಸೆನ್ಸ್ ಯೂಸ್ ಮಾಡಬೇಕು. ಶುಕ್ರನೂ ನನ್ನ ತಲೆ ಇರ್ತಾನೆ ಅರ್ಧ ಭಾಗ ಅನ್ಕೋಬೇಕು. ಸರಿ ಆಯಿತು, ಆ ಕಡೆ ಬುಧನೂ ಇರ್ತಾನೆ ಅರ್ಧ ಭಾಗ ಅಂದರೆ ಫಿಟ್ ಮೈಂಡ್ ನನ್ನ ಮಕ್ಕಳು ಇವರು ಅಂತ. ಆ ಮೃಗಶಿರ ನಕ್ಷತ್ರದ ವಿಚಾರವೇ ಹಾಗೆ, ಆ ಕ್ಯಾರೆಕ್ಟರೈಸೇಷನ್ನೇ ಹಾಗೆ. ದುಡಿಬೇಕು ಅಂತ ದುಡಿತಾನೆ ಇರ್ತಾರೆ, ಇಲ್ಲದೆ ಇದ್ರೆ ಚಿಕಾಮಣಿಗಳ ಕುಕ್ಕಿಸ್ಕೊಂಡಿರ್ತಾರೆ, ಬರ್ಲಿ ಬಿಡಿ ಅದಾಗ ನನ್ನ ದಾರಿಗೆ ಅಂತ. ಹೀಗೆ ಅಂದರೆ ಈ ವಿಷ್ಣು ಸಹಸ್ರನಾಮದಲ್ಲಿ ಯಾತಕ್ಕೆ ವಿಚಾರ ಹೇಳ್ತಾ ಇದ್ದೀನಿ ಅಂದರೆ, ಪ್ರತಿಯೊಂದು ಪಾದಕ್ಕೆ ಒಂದು ಶ್ಲೋಕ. ಈ ದಿವಸ ವಿಷ್ಣುಂ ವಿಷ್ಣುಂ ಮಹತ್ಪಾದಂ ಭೂತ ಭವ್ಯ ಭವತ್ ಪ್ರಭು ಅಂದರೆ ಭೂತಗಳ ಅಧಿಪತಿಯಾಗಿರ್ತಕ್ಕಂಥವನು ಸಾಕ್ಷಾತ್ ಪರಮೇಶ್ವರ. ಅದರಲ್ಲಿ ಈ ಮಾಯಾ ಲೋಕದಲ್ಲಿ ಎಲ್ಲ ಪಂಚಭೂತಗಳಲ್ಲಿ ಇರ್ತಕ್ಕಂಥವ್ನು ನಾನು ಅಡಿಗೆ ಹೋಗಿದ್ದೀನಿ, ನನ್ನಲ್ಲಿ ಎಲ್ಲವೂ ಅಡಗಿದೆ, ನಾನು ಅಡಗಿದ್ದೀನಿ ಅಂತಾನೆ ಮಹಾವಿಷ್ಣು. ಅಂಥ ಮಹಾವಿಷ್ಣು ಜೊತೆಗೆ ಆ ಶ್ಲೋಕದಲ್ಲಿ ಪಾದವನ್ನು ಏನು ಹೇಳ್ತಾನೆ? ಈ ಶ್ಲೋಕ ನಂದು ಅಂದರೆ ಒಂದು ಪಾದಕ್ಕೆ ಒಂದು ಶ್ಲೋಕ. ನೀವು ಹೀಗೆ ಡಿವೈಡ್ ಮಾಡ್ಕೊಂಬನ್ನಿ. ಎಷ್ಟಾಯಿತು ಅಂದರೆ ವಿಷ್ಣು ಸಹಸ್ರನಾಮ ಇರೋದು ಎಷ್ಟು ಹೇಳಿ? 108 ಶ್ಲೋಕಗಳು. ಆ 108 ಶ್ಲೋಕಕ್ಕೆ ಡಿವೈಡ್ ಮಾಡ್ಕೊಳ್ಳಿ. 27 ಇಂಟು 4 ಎಷ್ಟಾಯ್ತು? ಹಾಗೆ ಲೆಕ್ಕ ಹಾಕೊಂಡು ಬಂದರೆ 108. ಆ 108ಗೆ 27 ನಕ್ಷತ್ರಕ್ಕೆ ಹೀಗೆ ಸೇರಿಸ್ತಾ ಹೋದರೆ ಎಷ್ಟು ಅರ್ಥ ಇದೆ ಅಂದರೆ, ಯಾರೂ ಮಾಡದೇ ಇರೋ ಶಾಸ್ತ್ರಕ್ಕೆ ನಾನು ಮಾಡಿರ್ತಕ್ಕಂಥ ವಿಚಾರದಲ್ಲಿ ನೀವು ಕೊಡ್ತಕ್ಕಂಥ ಏನು ಅಂದರೆ, ವಿಷ್ಣುನೇ ಕೊಟ್ಟಿರೋ ಫಲ. ಆ ಶ್ಲೋಕವನ್ನು ಮಾತ್ರ ಆ ಪಾದದವರು ಹೇಳ್ಕೊಂಡ್ರೆ ಆ ದಿವಸ ಆ ನಕ್ಷತ್ರಕ್ಕೆ ಅಷ್ಟೇ ಬಲ ಬರುತ್ತಂತೆ. ಅಷ್ಟೇ ಬಲ ಬಂದಿರತಕ್ಕಂಥ ನಕ್ಷತ್ರಕ್ಕೆ ಒಬ್ಬ ಮನುಷ್ಯ ತಾನು ತನ್ನ ಕಷ್ಟವನ್ನು ದೇವರ ಹತ್ರನೇ ತನಗೆ ತಾನಾಗೇ ಜೀರ್ಣಿಸ್ಕೋಬೋದಂತೆ, ತನಗೆ ತಾನಾಗೇ ಕಳನ ಪರ ಮಾಡ್ಕೋಬೋದಂತೆ. ಇದನ್ನು ಹೇಳಿ 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 ಸ್ವಾಧೀನಪಡಿಸ್ಕೋಬೇಕಂತೆ, ಸಾಧನೆ ಮಾಡಬೇಕಂತೆ, ವಿಷ್ಣುಗೆ ಹತ್ತಿರ ಆಗಬೇಕಂತೆ. ಇದಿಷ್ಟು ಸೇರಿ ಮಹಾವಿಷ್ಣು ಶ್ಲೋಕವನ್ನು ಹೇಳಿದಾಗ ಎಷ್ಟು ಆನಂದ, ಪರಮಾನಂದ ಭರಿತವಾಗಿರ್ತಕ್ಕಂಥ ದೈವಾನುಗ್ರಹ ಭಕ್ತ ಪ್ರಿಯರೇ, ನೀವು ನಾವು ಇವತ್ತಿನ ದಿವಸ ವಿಷ್ಣು ಸಹಸ್ರನಾಮವನ್ನು ಪ್ರಾರಂಭಿಸಿದ್ದೀವಿ. ಇನ್ನು ಹೀಗೆ ಪ್ರಾರಂಭ ಆಗ್ತಾ ಇರಲಿ. ಪೆನ್ನು ಪೇಪರು ಭದ್ರವಾಗಿ ಹಿಡ್ಕೊಂಡು ಬರ್ಕೊತ ಹೋಗಬೇಕು. ಪಾಯಿಂಟ್ಸನ್ನು ಏನು ಹೇಳಿದ್ವಿ ಅಂತ ಕಾಯ್ತಾ ಇರ್ತೀರಾ?